ಹೈಕೋರ್ಟು ಧಾರವಾಡ ಪೀಠ ಅದೇ ಒಂದು ಸಂವಿಧಾನದ ವಿರುದ್ಧ ಅನ್ನೋದನ್ನು ಎತ್ತಿ ಹಿಡಿದು ಈಗಾಗಲೇ ಮಧ್ಯಂತರ ಆಜ್ಞೆಯನ್ನು ಕೊಟ್ಟಿದ್ದಾರೆ. ಅದು ಭಾಳ ಸ್ಪಷ್ಟವಾಗಿದೆ. ಪ್ರಜಾಪ್ರಭುತ್ವ ನಂಬಿಕೆ ಇಟ್ಟಂಥ ಸರ್ಕಾರ ಇದ್ದರೆ, ಸಂವಿಧಾನದಲ್ಲಿ ಬದ್ಧತೆ ಇದ್ದರೆ, ಮಾತು ಎತ್ತಿದರೆ ರಾಹುಲ್ ಗಾಂಧಿ ಸಂವಿಧಾನ ಅಂತಾನೆ, ಮಾತು ಎತ್ತಿದರೆ ಸಿದ್ದರಾಮಯ್ಯ ಸಂವಿಧಾನ ಅಂತಾನೆ. ಸಂವಿಧಾನ ಅಂತ ಹೇಳೋದು ಸಂವಿಧಾನ ವಿರುದ್ಧವೇ ಕೆಲಸ ಮಾಡೋದು. ಆಚಾರ ಹೇಳೋದು ಬಿಡೋದಿಲ್ಲ, ಬದನೆಕಾಯಿ ತಿನ್ನೋದು ಬಿಡೋದಿಲ್ಲ. ಏನು ಗಾದೆ ಇದೆ, ಅದು ತಕ್ಕಾಗಿ ನಡ್ಕೊಳ್ತಾ ಇದೆ. ಹಲವಾರು ಸಂವಿಧಾನದ ವಿರುದ್ಧ ಕೃತ್ಯಗಳಿದ್ದಾವೆ. ಒಂದು ರೀತಿಯಲ್ಲಿ ಜನರ ವಾಕ್ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುವಂಥದ್ದು, ಪ್ರಜಾಪ್ರಭುತ್ವದ ಎಲ್ಲ ನಾಗರಿಕ ಹಕ್ಕುಗಳನ್ನು ಮೊಟಕುಗೊಳಿಸುವಂಥ ಒಂದು ಕ್ರಮ ಈ ರಾಜ್ಯದಲ್ಲಿ ಪೊಲೀಸ್ ಆಡಳಿತ ತರೋದಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನ ಮಾಡ್ತಾರೆ. ಸಿದ್ದರಾಮಯ್ಯನವರು ಕೇಂದ್ರ ಚುನಾವಣಾ ನೋಡಿ, ಪುಡಾರಿಗಳು ಅಂತ ಈ ರೀತಿ ಹೇಳ್ಕೊಂಡು ಫೇಮಸ್ ಆಗಕ್ಕೆ ಹೋಗ್ತಿದ್ದಾರೆ ಅಂತ ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, ದೂರ ಆಗಿರ್ಬೋದು. ಒಂದು ನಿಮಿಷ. ಚುನಾವಣೆ ಆಯೋಗ ಸಂವಿಧಾನಬದ್ಧವಾಗಿರುವಂಥದ್ದು ರಚನೆ ಆಗಿದೆ. ಚುನಾವಣಾ ಆಯುಕ್ತರು ಸಂವಿಧಾನದ ಒಬ್ಬ ಪ್ರಮುಖ ಹುದ್ದೆಯನ್ನು ಇದ್ದಾರೆ. ಅವರಿಗೆ ಟೀಕೆ ಮಾಡೋ ಮುಖಾಂತರ ಸಂವಿಧಾನಕ್ಕೆ ಅಪಚಾರ ಮಾಡಿದಂಗೆ. ಇದರ ಅರಿವು ಇಟ್ಕೋಬೇಕು. ಮತ್ತು ಯಾವ ಎಲೆಕ್ಷನ್ ಕಮಿಷನ್ನಿಂದ ಅವ್ರ ತಂದೆ ಮುಖ್ಯಮಂತ್ರಿ ಆಗಿದ್ದಾರೆ, ಅವರ MLC ಆಗಿದ್ದಾರೆ, ಅದನ್ನೇ ತಿರಸ್ಕಾರ ಮಾಡುವಂಥ ಹುನ್ನಾರ ನಡೆದಿದೆ. ಒಟ್ಟಾರೆ ಇದು ದೇಶದಲ್ಲಿ ಎಲ್ಲ ಸ್ಥಾಪಿತವಾಗಿರುವಂಥ ಸಂವಿಧಾನ ಸಂಸ್ಥೆ ಮೇಲೆ ಗುರಿ ಮಾಡಿ, ಸಂಶಯ ಚಿಹ್ನೆ ಮಾಡಿ ಒಂದು ಅರಾಜಕತೆ ಮೂಡಿಸುವಂಥ ಕೆಲಸ ಮಾಡ್ತಾಯಿದೆ. ಕಾಂಗ್ರೆಸ್ಸು ಈ ದೇಶಕ್ಕೆ ಭಾಳ ದೊಡ್ಡ ಅಪಚಾರ ಮಾಡ್ತಾರೆ. ಸಿಎಂ ಕುರ್ಚಿ ವಿವಾದವನ್ನು ಮುಚ್ಚಾಕೋದಕ್ಕೋಸ್ಕರ RSS ಸುಮ್ಮನೆ ಎಳೆತಂದ್ರ ಅಂತ ಅಲ್ಲ, ಈ ಸರ್ಕಾರ ಮೊದಲನೇ ದಿವಸದಿಂದನೂ ಅಭಿವೃದ್ಧಿಯನ್ನು ಮಾಡಲಿಲ್ಲ. ಅಭಿವೃದ್ಧಿ ಶೂನ್ಯ ಇದೆ. ಅದು ಮುಚ್ಚಿ ಹಾಕೋದಕ್ಕೆ ಒಂದಿಲ್ಲ ಒಂದು ಈ ಥರದ ಜನರಿಗೂ ಯಾವುದು ಪ್ರಯೋಜನ ಇಲ್ಲಿರುವಂಥ ವಿಷಯಗಳನ್ನ ತೊಗೊಂಡು ಚರ್ಚೆ ಮಾಡ್ತಿರುವಂಥದ್ದು ಇದು ಭಾಳ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಅದು ಅಲ್ಲ, ಅವ್ರ ಮಧ್ಯೆ ಏನು ಕ್ರಾಂತಿ ಇದೆ ಅದು ನಮ್ಗೆ ಸಂಬಂಧ ಇಲ್ಲ. ಆದರೆ ಇದೇ ಥರ ಆಡಳಿತ ಮಾಡಿದರೆ ಇವತ್ತು ರಾಜ್ಯದ ಜನ ಇವತ್ತು ಭಾಳಷ್ಟು ಬೇಸತ್ತಿದ್ದಾರೆ. ಅದರ ಬಗ್ಗೆ ಮುಖ್ಯಮಂತ್ರಿಗಳು ಚಿಂತನೆ ಮಾಡಬೇಕು. ಸಿದ್ದರಾಮಯ್ಯವರಿಂದ ಇಂಥ ಆಡಳಿತ ನಿರೀಕ್ಷೆ ಮಾಡಿರಲಿಲ್ಲ. ರಾಣೆಬೆನ್ನೂರಲ್ಲಿ ರಸ್ತೆಯಲ್ಲಿ ಹೋಮ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲಿ ನೋಡಿದ್ರು ತಗ್ಗು ಗುಂಡಿಗಳ ಥರ ಹಾವೇರಿ ಜಿಲ್ಲೆಯಾದ್ಯಂತ. ನೋಡಿರಿ, ಮೊದಲನೇದಾಗಿ ಈ ಸರ್ಕಾರ ಬಂದ ಮೇಲೆ ರಸ್ತೆಗಳ ನಿರ್ವಹಣೆಗೂ ಕೂಡ ದುಡ್ಡಿಲ್ಲ, ಖಾಲಿಯಾಗಿದೆ ಖಜಾನೆ. ನಿರ್ವಹಣೆಯೂ ಕೂಡ ಮಾಡಿಲ್ಲ. ಅದರ ಮೇಲೆ ಮಳೆ ಬಿದ್ದಿದೆ. ಹೀಗಾಗಿ ಎಲ್ಲ ರಸ್ತೆಗಳು ಹಾಳಾಗಿದ್ದಾವೆ. ಇದರ ಬಗ್ಗೆ ಚಿಂತನೆ ಮಾಡುವಂಥ ಸರ್ಕಾರ ಇಲ್ಲ, ಮಂತ್ರಿಗಳಿಲ್ಲ, ಮುಖ್ಯಮಂತ್ರಿನೂ ಇಲ್ಲ. ಹಣ ಇಲ್ಲ ಕಾರಣದಿಂದ ಇವೆಲ್ಲವೂ ಕೂಡ ಅಧೋಗತಿಗೆ ಹೋಗಿದೆ. ಹೈಕೋರ್ಟು ಧಾರವಾಡ ಪೀಠ ಅದೇ ಒಂದು ಸಂವಿಧಾನದ ವಿರುದ್ಧ ಅನ್ನೋದನ್ನು ಎತ್ತಿ ಹಿಡಿದು ಈಗಾಗಲೇ ಮಧ್ಯಂತರ ಆಜ್ಞೆಯನ್ನು ಕೊಟ್ಟಿದ್ದಾರೆ. ಅದು ಭಾಳ ಸ್ಪಷ್ಟವಾಗಿದೆ. ಪ್ರಜಾಪ್ರಭುತ್ವ ನಂಬಿಕೆ ಇಟ್ಟಂಥ ಸರ್ಕಾರ ಇದ್ದರೆ, ಸಂವಿಧಾನದಲ್ಲಿ ಬದ್ಧತೆ ಇದ್ದರೆ, ಮಾತು ಎತ್ತಿದರೆ ರಾಹುಲ್ ಗಾಂಧಿ ಸಂವಿಧಾನ ಅಂತಾನೆ, ಮಾತು ಎತ್ತಿದರೆ ಸಿದ್ದರಾಮಯ್ಯ ಸಂವಿಧಾನ ಅಂತಾನೆ. ಸಂವಿಧಾನ ಅಂತ ಹೇಳೋದು ಸಂವಿಧಾನ ವಿರುದ್ಧವೇ ಕೆಲಸ ಮಾಡೋದು. ಆಚಾರ ಹೇಳೋದು ಬಿಡೋದಿಲ್ಲ, ಬದನೆಕಾಯಿ ತಿನ್ನೋದು ಬಿಡೋದಿಲ್ಲ. ಏನು ಗಾದೆ ಇದೆ, ಅದು ತಕ್ಕಾಗಿ ನಡ್ಕೊಳ್ತಾ ಇದೆ. ಹಲವಾರು ಸಂವಿಧಾನದ ವಿರುದ್ಧ ಕೃತ್ಯಗಳಿದ್ದಾವೆ. ಒಂದು ರೀತಿಯಲ್ಲಿ ಜನರ ವಾಕ್ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುವಂಥದ್ದು, ಪ್ರಜಾಪ್ರಭುತ್ವದ ಎಲ್ಲ ನಾಗರಿಕ ಹಕ್ಕುಗಳನ್ನು ಮೊಟಕುಗೊಳಿಸುವಂಥ ಒಂದು ಕ್ರಮ ಈ ರಾಜ್ಯದಲ್ಲಿ ಪೊಲೀಸ್ ಆಡಳಿತ ತರೋದಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನ ಮಾಡ್ತಾರೆ. ಸಿದ್ದರಾಮಯ್ಯನವರು ಕೇಂದ್ರ ಚುನಾವಣಾ ನೋಡಿ, ಪುಡಾರಿಗಳು ಅಂತ ಈ ರೀತಿ ಹೇಳ್ಕೊಂಡು ಫೇಮಸ್ ಆಗಕ್ಕೆ ಹೋಗ್ತಿದ್ದಾರೆ ಅಂತ ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, ದೂರ ಆಗಿರ್ಬೋದು. ಒಂದು ನಿಮಿಷ. ಚುನಾವಣೆ ಆಯೋಗ ಸಂವಿಧಾನಬದ್ಧವಾಗಿರುವಂಥದ್ದು ರಚನೆ ಆಗಿದೆ. ಚುನಾವಣಾ ಆಯುಕ್ತರು ಸಂವಿಧಾನದ ಒಬ್ಬ ಪ್ರಮುಖ ಹುದ್ದೆಯನ್ನು ಇದ್ದಾರೆ. ಅವರಿಗೆ ಟೀಕೆ ಮಾಡೋ ಮುಖಾಂತರ ಸಂವಿಧಾನಕ್ಕೆ ಅಪಚಾರ ಮಾಡಿದಂಗೆ. ಇದರ ಅರಿವು ಇಟ್ಕೋಬೇಕು. ಮತ್ತು ಯಾವ ಎಲೆಕ್ಷನ್ ಕಮಿಷನ್ನಿಂದ ಅವ್ರ ತಂದೆ ಮುಖ್ಯಮಂತ್ರಿ ಆಗಿದ್ದಾರೆ, ಅವರ MLC ಆಗಿದ್ದಾರೆ, ಅದನ್ನೇ ತಿರಸ್ಕಾರ ಮಾಡುವಂಥ ಹುನ್ನಾರ ನಡೆದಿದೆ. ಒಟ್ಟಾರೆ ಇದು ದೇಶದಲ್ಲಿ ಎಲ್ಲ ಸ್ಥಾಪಿತವಾಗಿರುವಂಥ ಸಂವಿಧಾನ ಸಂಸ್ಥೆ ಮೇಲೆ ಗುರಿ ಮಾಡಿ, ಸಂಶಯ ಚಿಹ್ನೆ ಮಾಡಿ ಒಂದು ಅರಾಜಕತೆ ಮೂಡಿಸುವಂಥ ಕೆಲಸ ಮಾಡ್ತಾಯಿದೆ. ಕಾಂಗ್ರೆಸ್ಸು ಈ ದೇಶಕ್ಕೆ ಭಾಳ ದೊಡ್ಡ ಅಪಚಾರ ಮಾಡ್ತಾರೆ. ಸಿಎಂ ಕುರ್ಚಿ ವಿವಾದವನ್ನು ಮುಚ್ಚಾಕೋದಕ್ಕೋಸ್ಕರ RSS ಸುಮ್ಮನೆ ಎಳೆತಂದ್ರ ಅಂತ ಅಲ್ಲ, ಈ ಸರ್ಕಾರ ಮೊದಲನೇ ದಿವಸದಿಂದನೂ
ಅಭಿವೃದ್ಧಿಯನ್ನು ಮಾಡಲಿಲ್ಲ, ಅಭಿವೃದ್ಧಿ ಶೂನ್ಯ ಇದೆ. ಅದು ಮುಚ್ಚಿ ಹಾಕೋದಕ್ಕೆ ಒಂದಿಲ್ಲ ಒಂದು ಈ ಥರದ ಜನರಿಗೂ ಯಾವುದು ಪ್ರಯೋಜನ ಇಲ್ಲಿರುವಂಥ ವಿಷಯಗಳನ್ನ ತೊಗೊಂಡು ಚರ್ಚೆ ಮಾಡ್ತಿರುವಂಥದ್ದು ಇದು ಭಾಳ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಸರ್, ನವೆಂಬರ್ ಕ್ರಾಂತಿ ಏನು ಆಗ್ಬೋದಾ? ಕ್ರಾಂತಿ ಶಾಂತಿ ಅದು ಅಲ್ಲ, ಅವ್ರ ಮಧ್ಯೆ ಏನು ಕ್ರಾಂತಿ ಇದೆ ಅದು ನಮ್ಗೆ ಸಂಬಂಧ ಇಲ್ಲ. ಆದರೆ ಇದೇ ಥರ ಆಡಳಿತ ಮಾಡಿದರೆ ಇವತ್ತು ರಾಜ್ಯದ ಜನ ಇವತ್ತು ಭಾಳಷ್ಟು ಬೇಸತ್ತಿದ್ದಾರೆ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಚಿಂತನೆ ಮಾಡೋದು. ಸಿದ್ದರಾಮಯ್ಯವರಿಂದ ಇಂಥ ಆಡಳಿತ ನಿರೀಕ್ಷೆ ಮಾಡಿರಲಿಲ್ಲ. ರಾಣೆಬೆನ್ನೂರಲ್ಲಿ ರಸ್ತೆಯಲ್ಲಿ ಹೋಮ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲಿ ನೋಡಿದ್ರು ತಗ್ಗು ಗುಂಡಿಗಳ ಥರ ಹಾವೇರಿ ಜಿಲ್ಲೆಯಾದ್ಯಂತ. ನೋಡ್ರಿ, ಮೊದಲನೇದಾಗಿ ಈ ಸರ್ಕಾರ ಬಂದ ಮೇಲೆ ರಸ್ತೆಗಳ ನಿರ್ವಹಣೆಗೂ ಕೂಡ ದುಡ್ಡಿಲ್ಲ, ಖಾಲಿಯಾಗಿದೆ ಖಜಾನೆ. ನಿರ್ವಹಣೆಯೂ ಕೂಡ ಮಾಡಿಲ್ಲ. ಅದರ ಮೇಲೆ ಮಳೆ ಬಿದ್ದಿದೆ. ಹೀಗಾಗಿ ಎಲ್ಲ ರಸ್ತೆಗಳು ಹಾಳಾಗಿದ್ದಾವೆ. ಇದರ ಬಗ್ಗೆ ಚಿಂತನೆ ಮಾಡುವಂಥ ಸರ್ಕಾರ ಇಲ್ಲ, ಮಂತ್ರಿಗಳಿಲ್ಲ, ಮುಖ್ಯಮಂತ್ರಿನೂ ಇಲ್ಲ. ಹಣ ಇಲ್ಲ ಕಾರಣದಿಂದ ಇವೆಲ್ಲವೂ ಕೂಡ ಅಧೋಗತಿಗೆ ಹೋಗಿದೆ. ಹೈಕೋರ್ಟು, ಧಾರವಾಡ ಪೀಠ ಅದೇ ಒಂದು ಸಂವಿಧಾನದ ವಿರುದ್ಧ ಅನ್ನೋದನ್ನು ಎತ್ತಿ ಹಿಡಿದು ಈಗಾಗಲೇ ಮಧ್ಯಂತರ ಆಜ್ಞೆಯನ್ನು ಕೊಟ್ಟಿದ್ದಾರೆ. ಅದು ಭಾಳ ಸ್ಪಷ್ಟವಾಗಿದೆ. ಪ್ರಜಾಪ್ರಭುತ್ವ ನಂಬಿಕೆ ಇಟ್ಟಂಥ ಸರ್ಕಾರ ಇದ್ದರೆ, ಸಂವಿಧಾನದಲ್ಲಿ ಬದ್ಧತೆ ಇದ್ದರೆ, ಮಾತು ಎತ್ತಿದರೆ ರಾಹುಲ್ ಗಾಂಧಿ ಸಂವಿಧಾನ ಅಂತಾನೆ, ಮಾತೆತ್ತಿದ್ರೆ ಸಿದ್ದರಾಮಯ್ಯ ಸಂವಿಧಾನ ಅಂತಾನೆ. ಸಂವಿಧಾನ ಅಂತ ಹೇಳೋದು ಸಂವಿಧಾನ ವಿರುದ್ಧವೇ ಕೆಲಸ ಮಾಡೋದು. ಆಚಾರ ಹೇಳೋದು ಬಿಡೋದಿಲ್ಲ, ಬದನೆಕಾಯಿ ತಿನ್ನೋದು ಬಿಡೋದಿಲ್ಲ. ಏನು ಗಾದೆ ಇದೆ, ಅದು ತಕ್ಕಾಗಿ ನಡ್ಕೊಳ್ತಾ ಇದೆ. ಹಲವಾರು ಸಂವಿಧಾನದ ವಿರುದ್ಧ ಕೃತ್ಯಗಳಿದ್ದಾವೆ. ಒಂದು ರೀತಿಯಲ್ಲಿ ಜನರ ವಾಕ್ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುವಂಥದ್ದು, ಪ್ರಜಾಪ್ರಭುತ್ವದ ಎಲ್ಲ ನಾಗರಿಕ ಹಕ್ಕುಗಳನ್ನು ಮೊಟಕುಗೊಳಿಸುವಂಥ ಒಂದು ಕ್ರಮ ಈ ರಾಜ್ಯದಲ್ಲಿ ಪೊಲೀಸ್ ಆಡಳಿತ ತರೋದಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನ ಮಾಡ್ತಾರೆ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಕೇಂದ್ರ ಚುನಾವಣಾ ನೋಡಿ, ಪುಡಾರಿಗಳು ಅಂತ ಈ ರೀತಿ ಹೇಳ್ಕೊಂಡು ಫೇಮಸ್ ಆಗಕ್ಕೆ ಹೋಗ್ತಿದ್ದಾರೆ ಅಂತ ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, ದೂರ ಆಗಿರ್ಬೋದು. ಒಂದು ನಿಮಿಷ. ಚುನಾವಣೆ ಆಯೋಗ ಸಂವಿಧಾನಬದ್ಧವಾಗಿರುವಂಥದ್ದು ರಚನೆ ಆಗಿದೆ. ಚುನಾವಣಾ ಆಯುಕ್ತರು ಸಂವಿಧಾನದ ಒಬ್ಬ ಪ್ರಮುಖ ಹುದ್ದೆಯನ್ನು ಇದ್ದಾರೆ. ಅವರಿಗೆ ಟೀಕೆ ಮಾಡೋ ಮುಖಾಂತರ ಸಂವಿಧಾನಕ್ಕೆ ಅಪಚಾರ ಮಾಡಿದಂಗೆ. ಇದರ ಅರಿವು ಇಟ್ಕೋಬೇಕು. ಮತ್ತು ಯಾವ ಇಲೆಕ್ಷನ್ ಕಮಿಷನಿಂದ ಅವ್ರ ತಂದೆ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರ MLC ಆಗಿದ್ದಾರೆ, ಅದನ್ನೇ ತಿರಸ್ಕಾರ ಮಾಡುವಂಥ ಹುನ್ನಾರ ನಡೆದಿದೆ. ಒಟ್ಟಾರೆ ಇದು ದೇಶದಲ್ಲಿ ಎಲ್ಲ ಸ್ಥಾಪಿತವಾಗಿರುವಂಥ ಸಂವಿಧಾನ ಸಂಸ್ಥೆ ಮೇಲೆ ಗುರಿ ಮಾಡಿ, ಸಂಶಯ ಚಿಹ್ನೆ ಮಾಡಿ ಒಂದು ಅರಾಜಕತೆ ಮೂಡಿಸುವಂಥ ಕೆಲಸ ಮಾಡ್ತಾಯಿದೆ. ಕಾಂಗ್ರೆಸ್ಸು ಈ ದೇಶಕ್ಕೆ ಭಾಳ ದೊಡ್ಡ ಅಪಚಾರ ಮಾಡ್ತಾರೆ. ಸಿಎಂ ಕುರ್ಚಿ ವಿವಾದವನ್ನು ಮುಚ್ಚಾಕೋದಕ್ಕೋಸ್ಕರ RSS ಸುಮ್ಮನೆ ಎಳೆತಂದ್ರ ಅಂತ. ಅಲ್ಲ, ಈ ಸರ್ಕಾರ ಮೊದಲನೇ ದಿವಸದಿಂದನೂ ಅಭಿವೃದ್ಧಿಯನ್ನು ಮಾಡಲಿಲ್ಲ, ಅಭಿವೃದ್ಧಿ ಶೂನ್ಯ ಇದೆ. ಅದು ಮುಚ್ಚಿ ಹಾಕೋದಕ್ಕೆ ಒಂದಿಲ್ಲ ಒಂದು ಈ ಥರದ ಜನರಿಗೂ ಯಾವುದು ಪ್ರಯೋಜನ ಇಲ್ಲಿರುವಂಥ ವಿಷಯಗಳನ್ನ ತೊಗೊಂಡು ಚರ್ಚೆ ಮಾಡ್ತಿರುವಂಥದ್ದು ಇದು ಭಾಳ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಸರ್, ನವೆಂಬರ್ ಕ್ರಾಂತಿ ಏನು ಆಗ್ಬೋದಾ? ಕ್ರಾಂತಿ ಶಾಂತಿ ಅದು ಅಲ್ಲ, ಅವ್ರ ಮಧ್ಯೆ ಏನು ಕ್ರಾಂತಿ ಇದೆ ಅದು ನಮ್ಗೆ ಸಂಬಂಧ ಇಲ್ಲ. ಆದರೆ ಇದೇ ಥರ ಆಡಳಿತ ಮಾಡಿದರೆ ಇವತ್ತು ರಾಜ್ಯದ ಜನ ಇವತ್ತು ಭಾಳಷ್ಟು ಬೇಸತ್ತಿದ್ದಾರೆ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಚಿಂತನೆ ಮಾಡೋದು. ಸಿದ್ದರಾಮಯ್ಯವರಿಂದ ಇಂಥ ಆಡಳಿತ ನಿರೀಕ್ಷೆ ಮಾಡಿರಲಿಲ್ಲ. ರಾಣೆಬೆನ್ನೂರಲ್ಲಿ ರಸ್ತೆಯಲ್ಲಿ ಹೋಮ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲಿ ನೋಡಿದ್ರು ತಗ್ಗು ಗುಂಡಿಗಳ ಥರ ಹಾವೇರಿ ಜಿಲ್ಲೆಯಾದ್ಯಂತ. ನೋಡ್ರಿ, ಮೊದಲನೇದಾಗಿ ಈ ಸರ್ಕಾರ ಬಂದ ಮೇಲೆ ರಸ್ತೆಗಳ ನಿರ್ವಹಣೆಗೂ ಕೂಡ ದುಡ್ಡಿಲ್ಲ, ಖಾಲಿಯಾಗಿದೆ ಖಜಾನೆ. ನಿರ್ವಹಣೆಯೂ ಕೂಡ ಮಾಡಿಲ್ಲ. ಅದರ ಮೇಲೆ ಮಳೆ ಬಿದ್ದಿದೆ. ಹೀಗಾಗಿ ಎಲ್ಲ ರಸ್ತೆಗಳು ಹಾಳಾಗಿದ್ದಾವೆ. ಇದರ ಬಗ್ಗೆ ಚಿಂತನೆ ಮಾಡುವಂಥ ಸರ್ಕಾರ ಇಲ್ಲ, ಮಂತ್ರಿಗಳಿಲ್ಲ, ಮುಖ್ಯಮಂತ್ರಿನೂ ಇಲ್ಲ. ಹಣ ಇಲ್ಲ ಕಾರಣದಿಂದ ಇವೆಲ್ಲವೂ ಕೂಡ ಅಧೋಗತಿಗೆ ಹೋಗಿದೆ.